नमस्ते गुरुजी। जय गुरुजी महाराज। जय गुरुजी सासंगत जी। With folded hands, we thank you, our Guruji Maharaj, for enabling us with organizing Sangat Sharing Seva in Kannada language. Today, we are fortunate to have dear Sandhya Swamiji with us to share her journey with Guruji Maharaj and his blessings. Sangat ji, as we always keen to deepen our connections with Guruji Maharaj, we look forward to hear experiences and blessings from Guru Sahib ji. Sandhya auntie, over to you. Jai Guruji. जय गुरु जी, जय गुरु जी संगत जी एंड गुरु जी को मेरी कोटि कोटि प्रणाम. On behalf of Multilingual Global Sevadars team, I wish to share my satsang, my experiences and blessings from Guruji Maharaj with you all. My satsang sharing will be in Kannada. ನನ್ನ ಹೆಸರು ಸಂಧ್ಯಾ ಅಂತ. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಜೀವನ ಮಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಗುರುಜಿ ಕಡೆ ಸೇರಿದ್ದು 4 ವರ್ಷ ಆಯ್ತು. ನಾನು ಇದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತೀನಿ. ಮೊದಲು 2-3 ವಿಷಯ ಗುರುಜಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುಜಿ ಅವರ ಹೆಸರು ನಿರ್ಮಲ್ ಸಿಂಗ್ ಅಂತ. ಅವರು ದುಗ್ರಿ ಎಂಬ ಹಳ್ಳಿನಲ್ಲಿ ಹುಟ್ಟಿ, ಅದು ಪಂಜಾಬ್ ರಾಜ್ಯದಲ್ಲಿದೆ. ಅವರು ಜುಲೈ 7ನೇ ತಾರೀಕು 1952ರಲ್ಲಿ ಹುಟ್ಟಿದ್ರು. ಅವರು ಶರೀರ ತ್ಯಾಗ ಮಾಡಿದ್ದು 31 ಮೇ 2007ರಲ್ಲಿ. ನಾನು ಇವತ್ತಿನ ಮಾತಿನಲ್ಲಿ ಕೆಲವು ಶಬ್ದಗಳು ಬರ್ಬೋದು, ಸಂಗತ್, ಸತ್ಸಂಗ್ ಅಂತ. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸಂಗತ್ ಅಂದ್ರೆ ನಾವು ಗುರುಜಿಯರ ಶಿಷ್ಯರು, ಅವ್ರನ್ನ ನಾವು ಸಂಗತ್ ಅಂತ ಹೇಳ್ತೀವಿ. ಆಮೇಲೆ ನಾವು ಈ ಶಿಷ್ಯರೆಲ್ಲ ಸೇರ್ಬಿಟ್ಟು ನಾವು ಸತ್ಸಂಗ್ ಅಂತ ಮಾಡ್ತೀವಿ. ಅಂದ್ರೆ ನಾವು ಗುರುಜಿದು ಸ್ವರೂಪ ಇಟ್ಕೊಂಡು, ಸ್ವರೂಪ ಅಂದ್ರೆ ಅವ್ರ ಭಾವಚಿತ್ರ, ಅದನ್ನ ಇಟ್ಕೊಂಡು ನಾವು ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಅದನ್ನ ಸತ್ಸಂಗ್ ಅಂತ ಹೇಳ್ತೀವಿ. ಆಮೇಲೆ ನಾವು ಒಬ್ಬರೊಬ್ಬರನ್ನ, ಅವ್ರ ಹೆಣ್ಮಕ್ಳನ್ನ ಆಂಟಿ ಅಂತ ಕರೆಯೋದು ಅಥವಾ ಗಂಡ್ ಮಕ್ಕಳನ್ನ ಅಂಕಲ್ ಅಂತ ಕರೆಯೋದು, ಆ ತರ ಪ್ರತಿ ಇದೆ. ಸೊ ನಂದು ಜೀವನದಲ್ಲಿ ನಾನು ಗುರುಜಿ ಅವ್ರ ಶರಣಕ್ಕೆ ಬಂದಿದ್ದು ಡಿಸೆಂಬರ್ 17, 2022ರಂದು. ಅದು ನಾನಿರೋದು ಸಂಜಯ್ ನಗರ್ನಲ್ಲಿ, ಬೆಂಗಳೂರಿನಲ್ಲಿ. ನಮ್ ತಾಯಿ ಮನೆ ಇರೋದು ಮೇಕ್ರಿ ಸರ್ಕಲ್, ಸದಾಶಿವ ನಗರ್ನಲ್ಲಿ. ಅವ್ರ ಮನೆ ಎದುರಿಗೆ ಒಬ್ರು ಇದ್ರು, ಶೋಭಾ ಅಂತ. ಅವರು ಒಂದು ಸತ್ಸಂಗ್ ಇನ್ವಿಟೇಷನ್ ನನ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ರು. ನನ್ಗೆ ಆವಾಗ ಗುರುಜಿ ಬಗ್ಗೆ ಏನಂದ್ರೇನು ಗೊತ್ತಿರ್ಲಿಲ್ಲ. ಆದ್ರೂ ಅವ್ರ ಮೇಲಿರೋ ಒಂದು, ನಮ್ ತಾಯಿ ಮನೆ ಎದುರ್ಗಿದಾರಲ್ಲ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದೆ, ಬರ್ತೀನಿ ಅಂತ. ಸೊ ಆಯ್ತು, ಅವ್ರು ಕರೆದ್ರು. ಅದನ್ನ ಆ ಸತ್ಸಂಗ್ನ ಅವ್ರ ತಮ್ಮದೇ ಆದ ಒಂದು ಹೋಟೆಲ್ ಇತ್ತು, ಅಲ್ಲಿ ಕರೆದಿದ್ರು. ಆ ದಿನ ನಾನು ನಮ್ ತೋಟದಲ್ಲಿದ್ದೆ, ಹಾರೋಹಳ್ಳಿ ಕನಕಪುರ ರೋಡ್ ಹತ್ರ. ಸೊ ಆಯ್ತು, ಇದು 5 ಗಂಟೆಯಿಂದ 7 ಗಂಟೆಯಿಂದ ಇತ್ತು. ಆಯ್ತು, ನಾನು ಅಲ್ಲಿ ಬಂದ್ಬಿಟ್ಟು ಹೊರಟು ಬಂದೆ. ಅಲ್ಲಿಂದ ಭಾನುವಾರ ಬಂದೆ. ಸತ್ಸಂಗ್ ಅಲ್ಲಿ ನಡೀತಾ ಇತ್ತು. ನನ್ಗೆ ಏನಂದ್ರೇನು ಗೊತ್ತಿರ್ಲಿಲ್ಲ. ಅಲ್ಲಿ ಹೋದೆ, ಏನೋ ಪೂಜೆ ಇರ್ಬೋದು ಅಂತ ಅನ್ಕೊಂಡು ನಾನು ಹೋದೆ. ಅಲ್ಲಿ ಹೋದಾಗ ಹೋಗಿ ಅಲ್ಲಿ ನನ್ನ ಪರ್ಸ್ ಇಟ್ಟೆ. ದೊಡ್ಡದು ಗುರುಜಿದು ಒಂದು ಫೋಟೋನ ನಾವು ಸ್ವರೂಪ ಅಂತ ಕರಿತೀವಿ. ಸೊ ಅದಿತ್ತು. ಆಮೇಲೆ ಅಲ್ಲಿ ಹೇಳಿದ್ರು, ಹೋಗಿ ಚರಣಕ್ಕೆ ನಮಸ್ಕಾರ ಮಾಡಿ ಬಾ. ಹೋದೆ, ಮಾಡಿ ಬಂದೆ. ಬಂದ ತಕ್ಷಣನೇ ನನ್ಗೆ ಅಲ್ಲಿದ್ದವ್ರು ಒಬ್ರು ಚಾಯ್ ಪ್ರಸಾದ್ ಎಲ್ಲಾರ್ಗೂ ಕೊಡು ಅಂತ ಹೇಳಿದ್ರು. ನನ್ಗೆ ಅವಾಗ ಒಂದ್ ಸ್ವಲ್ಪ ಕೋಪನೇ ಬಂತು. ಯಾಕಂದ್ರೆ ನಾನು ಇಷ್ಟು ದೂರ ಡ್ರೈವ್ ಮಾಡ್ಕೊಂಡು ನಾನಾಗೆ ಬಂದಿದ್ದೀನಿ. ಸುಸ್ತಾಗಿದ್ರು ನನಗೆ ಕುತ್ಕೋ ಅಂತ ಹೇಳ್ತಾ ಇಲ್ಲ, ಸೇವೆ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ. ನಾನು ಆಯ್ತು ಒಪ್ಕೊಂಡೆ, ಮಾಡ್ತೀನಿ ಅಂದ್ಬಿಟ್ಟು. ಅಲ್ಲಿ ಇರೋರು ತುಂಬಾ ಜನ ಬಂದಿದ್ರು. ಅವ್ರಿಗೆಲ್ಲರಿಗೂ ಚಾಯ್, ಕಡ ಪ್ರಸಾದ ಎಲ್ಲ ಇತ್ತು. ಅದೆಲ್ಲ ಕೊಟ್ಟು
ಬಂದೆ. ಆಮೇಲೆ ಪ್ಲೇಟ್ಸ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ಆವಾಗಲೂ ಒಂದು ಸ್ವಲ್ಪ ನನಗೆ ಅರೆ ಇವ್ರು ಏನು ಇಷ್ಟೊಂದು ನನ್ನ ಕೆಲಸ ಹೇಳ್ತಾ ಇದ್ದಾರಲ್ಲ ಅಂತ, ನನಗೆ ಸೇವೆ ಮಾಡೋದು ಅದರದ್ದು ಏನು ಮಹಿಮೆ ಅನ್ನೋದು ನನಗೆ ಆವಾಗ ಒಂಚೂರು ತಿಳುವಳಿಕೆ ಇರಲಿಲ್ಲ. ಆಯಿತು, ಅದು ಅವ್ರು ಹೇಳ್ದಂಗೆ ನಾನು ಪ್ಲೇಟ್ಗಳೆಲ್ಲ ತೊಗೊಂಬಂದು ಅದು ಎಲ್ಲಿ ಇಡಬೇಕೋ ಅಲ್ಲೆಲ್ಲ ಇಟ್ಟೆ. ಆಮೇಲೆ ಕೊನೆಗೆ ಹೇಳಿದರು, ನೀವು ಕೂತ್ಕೊಳ್ಳಿ, ನಿಮಗೂ ನಾವು ಚಾಯ್ ಸಮೋಸ ಎಲ್ಲ ಕೊಡ್ತೀವಿ. ಆವಾಗ ನಾನು ಕೂತ್ಕೊಂಡಾಗ ನನಗೆ ಆವಾಗ ಒಂದು ಶಬದ್ ಅಂದರೆ ಭಜನೆ ಥರದ್ದು ಇದಕ್ಕೆ ಶಬದ್ ಅಂತ ಹೇಳ್ತಾರೆ, ಅದು ಬರ್ತಾ ಇತ್ತು ಅಲ್ಲಿ. ಅದೇನಂದರೆ ಚಿಂತಾ ಮತ್ ಕರು ಚಿಂತನ್ ಕರು. ನನ್ಗೆ ಅವಾಗ ತುಂಬಾ ಇಷ್ಟ ಆಯ್ತು ಅದು. ಇದೇನಿದು, ಅದ್ರ ಮುಂದೆ ನನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೂ ನಾನು ಅದನ್ನ ಕೇಳ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ನಾನು ಸ್ವಲ್ಪ ತಿಳುವಳಿಕೆ ಮಾಡ್ಕೋಬೇಕು ಅಂತ ಅನಿಸ್ತು. ಆಮೇಲೆ ಎಲ್ಲ ಸತ್ಸಂಗ ಎಲ್ಲ ಆಯ್ತು, ಮನೆಗೆ ಹೋದೆ. ಈ ಭಜನೆ ನನಗೆ ಇದು ತುಂಬಾ ನನ್ನ ತಲೆನಲ್ಲಿ ಶಬ್ದ ತುಂಬಾ ನನ್ನ ತಲೆನಲ್ಲೇ ಓಡ್ತಾ ಇತ್ತು. ಆಮೇಲೆ ಗೂಗಲ್ ಹೋಗ್ಬಿಟ್ಟು ಇದ್ರ ಅರ್ಥ ಹುಡ್ಕೊಂಡೆ ಏನು ಅಂತ. ನಂಗೆ ತುಂಬಾ ಇಷ್ಟ ಆಯ್ತು. ಅದಾಗಿದ ತಕ್ಷಣ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಬ್ರು ಆಂಟಿ ಇದ್ರು, ಮೇಹರ್ ಆಂಟಿ ಅಂತ. ಅವರು ಸತ್ಸಂಗ್ ಬನ್ನಿ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರು. ಅಲ್ಲಿ ಹೋದೆ. ಅಲ್ಲಿ ಹೋಗಿ ಕುತ್ಕೊಂಡಿದ್ದಷ್ಟೇ ನನಗೆ ಗೊತ್ತು. ಅದಾದ್ಮೇಲೆ ನನ್ನ ಕಣ್ಣಲ್ಲಿ ತುಂಬಾ ಕಣ್ಣೀರು ಒಳ್ಳೆ ಪ್ರವಾಹ ತರ ಶುರು ಆಯ್ತು. ನನ್ಗೆ ಇದೇನು ಅರ್ಥನೇ ಆಗ್ತಾ ಇಲ್ಲ. ಒಂಥರ ತಲೆ ಎತ್ತಿ ಯಾರನ್ನ ನೋಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ನನ್ನ ದುಪ್ಪಟ್ಟನಲ್ಲಿ ಕಣ್ಣೀರು ಓಡಿಸ್ಕೊಂಡ್ಬಿಟ್ಟು ನಾನು ಕುತ್ಕೊಂಡೆ. ಆಗ ನನ್ಗೊಂದ್ ಸ್ವಲ್ಪ ಹಗುರ ಆಯ್ತು ಮನ್ಸು. ಆಯ್ತು, ಆಮೇಲಿಂದ ನಾನು ಈ ತರ ಸತ್ಸಂಗಗಳಿಗೆ ಹೋಗಕ್ಕೆ ಶುರು ಮಾಡಿದೆ. ನಾನು ಸುಮಾರು ವರ್ಷದಿಂದ ಸಾಯಿಬಾಬಾ ಭಕ್ತೆ. ಸೊ ನನ್ಗೆ ಅದೊಂಥರ ನಾನು ಸರಿಯಾದ ದಾರಿನಲ್ಲಿ ಇದೀನಾ, ನಾನು ಇಲ್ಲಿ ಯಾಕೆ ಬರ್ತಾ ಇದ್ದೀನಿ, ಈ ಸತ್ಸಂಗಗಳಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ನನಗೆ ತುಂಬಾ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅವಾಗ ಯಾವಾಗ್ಲೂ ನಾನು ಯಾವ ಸತ್ಸಂಗ್ ಹೋದ್ರೂ ಅವ್ರ ಮನೆಯಲ್ಲಿ ನನಗೆ ಸಾಯಿಬಾಬಾದು ಒಂದು ಚಿತ್ರ ಅಥವಾ ಒಂದು ವಿಗ್ರಹ ಕಾಣಿಸ್ತಿತ್ತು. ನನ್ಗೆ ಆವಾಗ ಒಂದು ಆಶ್ವಾಸನೆ ಸಿಕ್ತು. ನನ್ಗೆ ಅವಾಗ ಏನಂತ ಭಾವನೆ ಬಂತು ಅಂದ್ರೆ, ಸಾಯಿಬಾಬಾ ನನ್ಗೆ ಕರ್ಕೊಂಡ್ ಬಂದು ಇಲ್ಲಿ ಗುರುಜಿ ಹತ್ರ ಬಿಟ್ಟಿದ್ದಾರೆ ನನ್ನ ಅನ್ನೋ ಆಶ್ವಾಸನೆ ನನ್ಗೆ ಬಂತು. ಏನೋ ಒಂಥರ ಅವಾಗ ನನ್ನಲ್ಲಿ ಒಂಥರ ಶಾಂತತೆ ನೆಲೆಸ್ತು. ನನ್ಗೆ ಈ ಶುಕ್ರಾನ ಅಂದ್ರೆ ಧನ್ಯವಾದ ಅಂತ ಹೇಳೋದು. ಒಂದೊಂದು ಚಿಕ್ಕ ದಿನ ನಿತ್ಯ ಕೆಲಸಗಳಲ್ಲಿ ಏನೇ ಒಂದು ಚೆನ್ನಾಗಿರೋ ಕಾರ್ಯ ಆದ್ರೂ ಅವಾಗ ಶುಕ್ರಾನ ಗುರುಜಿ ಅಂತ ಹೇಳೋದು ಅಭ್ಯಾಸ ಆಯ್ತು. ಈಗೇನೇ ಒಂದು ಕಾರ್ ಪಾರ್ಕಿಂಗ್ ಸಿಕ್ಕಿದ್ರು ನನಗೆ ಓ ಶುಕ್ರಾನ ಗುರುಜಿ ಅನ್ನೋದು ಒಂಥರ ಅಭ್ಯಾಸ ಆಗೋಯ್ತು ನನಗೆ. ಸೊ ನಾನು ಎಷ್ಟು ವರ್ಷದಲ್ಲಿ ತುಂಬಾ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ. ಎಲ್ಲ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗನೂ ಹೋಗಿ ನೋಡಿದ್ದೆ. 12ನೇ ಜ್ಯೋತಿರ್ಲಿಂಗ ಮುಗ್ದ್ಬಿಟ್ಟು ನಾವು ಮಾನಸರೋವರ ಎಲ್ಲ ಹೋಗಿ ಬಂದ್ಮೇಲೆ ಮುಂದಿನ ವರ್ಷ ಎಲ್ಲಿ ಹೋಗ್ಬೇಕು ಕಾರ್ತಿಕ್ ಮಾಸದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನೋ ಒಂಥರ ನಂಗಿನ ಮನ್ಸಲ್ಲಿ ಒಂಥರ ಖಾಲಿತನ ಇತ್ತು. ಆಯ್ತು, ಆವಾಗ ನನ್ಗೆ ಈ ಗುರುಜಿ ಹತ್ರ ಬಂದು ಸೇರ್ದಾಗೇನೆ ನನ್ಗೆ ಅರ್ಥ ಆಯ್ತು, ಒಂಥರ ನನ್ ಖಾಲಿತನ ನನ್ಗೆ ಅಲ್ಲೇ ಮುಗೀತು ಅಂತ ನನ್ಗೆ ಆ ಭಾವನೆ ನನ್ಗೆ ಬಂತು. ಒಂಥರ ಸಂತೃಪ್ತಿಯ ಭಾವನೆ ಬಂತು. ಆಮೇಲೆ ನನ್ಗೆ ಗುರುಜಿ ಬಗ್ಗೆ ತಿಳುವಳಿಕೆ ಮಾಡ್ಕೊಳ್ತಿದ್ದಂಗೆ ನನ್ಗೆ ಗೊತ್ತಾಯ್ತು ಗುರುಜಿ ಅವರು ಫಸ್ಟ್ ನಮ್ಗೆ ಜೀವನವನ್ನ ಆಶೀರ್ವಾದ ಮಾಡ್ತಾರೆ ಅಂತ. ಇದರಲ್ಲಿ ನನ್ನ ಜೀವನದಲ್ಲಿ ಒಂದು ಘಟನೆ ನಡೀತು. ನಮ್ಮ ಮನೆಯವರು, ಒಂದಿನ ಹೀಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದು ಫೋನ್ ಕಾಲ್ ಬಂತು. ಫೋನ್ ಕಾಲ್ ಬಂದಾಗ ನಾನು ಎತ್ತಿದಾಗ ಅವಾಗ ಹೇಳಿದ್ರು, ಹಿಂಗೆ ನಿಮ್ ಯಜಮಾನ್ರು ಗಾಲ್ಫ್ ಆಡ್ತಾ ಇದ್ರು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟಿದ್ದಾರೆ, ಅವ್ರಿಗೆ ಪಲ್ಸ್ ಇರ್ಲಿಲ್ಲ, ಹಾರ್ಟ್ ರೇಟ್ ಇಲ್ಲ ಅಂತ ಗೊತ್ತಾಯ್ತು.
ನೀವು ಜಲ್ದಿ ಆ ಕಡೆ ಬನ್ನಿ ಅಂತ ಹೇಳಿದ್ರು. ನಾನು ಕಾರ್ ತಗೊಂಡು ಹೊರಟೆ. ಮಗನೂ ಮನೆಯಲ್ಲಿ ಇರ್ಲಿಲ್ಲ. ಅವನಿಗೊಂದು ಫೋನ್ ಮಾಡಿದೆ. ಅವನು ಎಲ್ಲೋ ಬೇರೆ ಕಡೆ ಇದ್ದ. ಆಯ್ತು ನಾನು ಬರ್ತೀನಿ ಅಲ್ಲಿ ಅಂತ ಹೇಳ್ದ. ಇದು ಒಂದು ಬೆಳಗ್ಗೆ 9-9:30 ಹಂಗಿರ್ಬೇಕು. ಆವಾಗ ನಾನು ಹೊರಟೆ. ನಾನು ಸಂಜಯ್ ನಗರಿಂದ ಹೊರಟೆ. ಗಂಗಾನಗರ್ ಮಾರ್ಕೆಟ್ ಹತ್ರ ತುಂಬಾ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು. ನನ್ನ ಕಾರು ಎಲ್ಲ ಒಂದ್ ಅಡಿ ಸಹ ಮುಂದೆ ಹೋಗ್ದಿದ್ದಂಗೆ ಆಗಿತ್ತು. ಅವಾಗ ನನ್ಗೆ ಹೇಳ್ಕೊಳೋಂಗೆ ಏನ್ ನಡೀತಾ ಇದೆ ನನ್ನಲ್ಲಿ ಅಂತ ಹೇಳ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟೊಂದು ಭಯ, ದುಃಖ ಎಲ್ಲ ಒಂಥರ ಸೇರ್ಕೊಂಡ್ಬಿಟ್ಟಿತ್ತು. ಆವಾಗ ಫೋನ್ಗಳು ಒಂದಾದ್ಮೇಲೆ ಒಂದು ಫೋನ್ ಬರ್ತಾನೆ ಇತ್ತು. ನಾನು ಎಲ್ಲರೂ ನನ್ಗೆ ಕೇಳ್ತಾ ಇದ್ರು, ಏನಾಯ್ತು ಅಂತ. ನನ್ಗೆ ಗೊತ್ತಿಲ್ಲ, ನಾನು ಇನ್ನ ಹಾಸ್ಪಿಟಲ್ ಕಡೆನೆ ಹೋಗಿಲ್ಲ, ನಾನು ಇನ್ನ ಇಲ್ಲೇ ಇದ್ದೀನಿ, ತುಂಬಾ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು ಅಂತ. ಹೌದಾ. ಆಮೇಲೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು. ಅವ್ರು ಕೇಳಿದ್ರು, ಎಲ್ಲಿದ್ದೀರಾ, ಹಿಂಗಾಗಿದೆ ಅಂತಲ್ಲ. ಹೌದು, ನಾನೇನ್ ಮಾಡ್ಲಿ, ನಾನು ಇನ್ನ ಇಲ್ಲೇ ಇದ್ದೀನಿ. ಹೌದಾ. ಅಷ್ಟರಲ್ಲಿ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಗುರುಜಿ, ನನ್ಗಿರೋರು ನೀವೊಬ್ರೆ, ನೀವೇ ಸಹಾಯ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡೆ. ಯಾಕಂದ್ರೆ ನನ್ ಗಾಡಿ ಮುಂದೆ ತಗೊಂಡು ಹೋಗೋಷ್ಟು ಜಾಗನೂ ಸಿಗ್ತಾ ಇಲ್ಲ ನನಗೆ. ಆಮೇಲೆ ಹಂಗ್ ಪ್ರಾರ್ಥನೆ, ನೀವಿದ್ದೀರಾ, ನನ್ಗೆ ನೀವು ಸಹಾಯ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಷ್ಟೇ ಪ್ರಾರ್ಥನೆ ಮಾಡ್ಕೊಂಡು ಕುತ್ಕೊಂಡೆ, ಕಾರಲ್ಲೇ ಇದ್ದೆ. ಆಮೇಲೆ ಹಂಗೆ ಹೇಳ್ಕೊಂಡು ಒಂದು 5 ನಿಮಿಷ ಆದ್ಮೇಲೆ ಅದೇ ನಮ್ ಹಸ್ಬೆಂಡ್ ಅವರ ಫ್ರೆಂಡ್ ಫೋನ್ ಮಾಡ್ಬಿಟ್ಟು, ಎಲ್ಲಿದ್ದೀರಾ ಅಂತ ತಿರುಗಿ ಕೇಳಿದ್ದು. ನಾನು ಹೇಳ್ದೆ, ಇಲ್ಲ, ಅಲ್ಲೇ 5 ಅಡಿ ಮುಂದೆ ಹೋಗಿರ್ಬೋದು ಅಷ್ಟೇ ಗಾಡಿ, ಅಷ್ಟೊಂದು ಟ್ರಾಫಿಕ್ ಇದೆ. ಹೌದಾ, ಏನ್ ಪರವಾಗಿಲ್ಲ, ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನಾನು ಅಲ್ಲಿ ಡಾಕ್ಟರ್ಗಳ ಜೊತೆ ಮಾತಾಡಿದ್ದೀನಿ, ಅವ್ರಿಗೆ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ, ಹೋಗಿ ಅಲ್ಲಿ ಭಯ ಪಡ್ಬೇಡಿ, ಹೋಗಿ ಹಿಂಗೆ ಮಲ್ಲಿಗೆ ಹಾಸ್ಪಿಟಲ್ ಅಂತ ಶಿಫ್ಟ್ ಮಾಡಿದ್ದಾರೆ. ಆಯ್ತು ಅಂದ್ಬಿಟ್ಟು ಆಯ್ತು, ಒಂದ್ ಅರ್ಧ ಗಂಟೆ ಹಿಡಿತು, ಹೋದೆ ಅಲ್ಲಿ. ಆವಾಗ ಅಲ್ಲಿ ಹೋಗ್ಬಿಟ್ಟು ನೋಡ್ದೆ, ಅವ್ರನ್ನ ICU ನಲ್ಲಿ ಇಟ್ಟಿದ್ರು. ಹೋಗಿ ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ಟು ಬಂದೆ. ಆಚೆ ಬಂದ್ಮೇಲೆ ಗೊತ್ತಾಯ್ತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರಿಗೆ ಹೃದಯದ ಮಿಡಿತ ಎಲ್ಲ ನಿಂತೋಗ್ಬಿಟ್ಟಿತ್ತು. ಅವ್ರು ಹಾಗೆ ಬಿದ್ದಿದ ತಕ್ಷಣ ಹಿಂದ್ಗಡೆನೆ ಒಬ್ರು ಡಾಕ್ಟರ್ ಇದ್ರು. ಆ ಡಾಕ್ಟ್ರು ಬಂದು ಅವರಿಗೆ CPR ಮಾಡಿ, ಅವ್ರಿಗೆ ತಿರ್ಗಿ ಎಲ್ಲ ಒಂದ್ ಸ್ವಲ್ಪ ಫೇಂಟ್ ಆಗಿ ಅವ್ರಿಗೆ ಪಲ್ಸು, ಹಾರ್ಟ್ ಎಲ್ಲ ಬೀಟ್ ಮಾಡೋ ಹಂಗ್ ಮಾಡಿ ಅವ್ರನ್ನ ತಾವೇ ಖುದ್ದಾಗಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಬಂದಿದ್ರಂತೆ. ಸೊ ನನ್ಗೆ ಅವತ್ತಿನ ದಿನ ಅರ್ಥ ಆಯ್ತು, ಇದು ಜಸ್ಟ್ ಕೋಇನ್ಸಿಡೆನ್ಸ್ ಅನ್ನೋದಲ್ಲ, ಇದು ನಿಜವಾಗ್ಲೂ ಅಲ್ಲಿ ಗುರುಜಿ ಅವರು ಅಲ್ಲೇ ಇದ್ದು ಅವ್ರಿಗೆ ಅಷ್ಟು ಸಹಾಯ ಮಾಡಿದ್ರು, ನಮ್ಮೆಲ್ಲರಿಗೂ ಸಹಾಯ ಮಾಡಿದ್ರು. ಅದಕ್ಕೆ ಕೋಟಿ ಕೋಟಿ ಶುಕ್ರಾನ. ಆಮೇಲೆ ಏನಾಯ್ತು, ಅವ್ರಿಗೆ ಬೈಪಾಸ್ ಸರ್ಜರಿ ಮಾಡಬೇಕು ಅಂದ್ರು, ಏನೇನೋ ಹೇಳಿದ್ರು. ಕೊನೆಗೆ ಕೆಲವರು ಡಾಕ್ಟರ್ ಹೇಳಿದ್ರು, ಇಲ್ಲ, ನೀವು ರೋಬೋಟಿಕ್ ಸರ್ಜರಿ ಮಾಡಿಸಿ. ಡಾಕ್ಟರ್ ಸತ್ಯಕಿ ಅಂತ ಇದ್ದಾರೆ, ಅವರು ತುಂಬಾ ಪರಿಣಿತರು ಇದು ರೋಬೋಟಿಕ್ ಸರ್ಜರಿನಲ್ಲಿ. ಆದ್ರೆ ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು ತುಂಬಾ ಕಷ್ಟ. ಆಯ್ತು, ಪ್ರಯತ್ನ ಪಡೋಣ. ಆಮೇಲೆ ಅವ್ರದ್ದು ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ವಿ ಇದು ಆಸ್ಪತ್ರೆಗೆ. ನನ್ಗೆ ಆಶ್ಚರ್ಯ ಏನಂದ್ರೆ, ಎಲ್ಲರೂ ಹೇಳಿದ್ರು ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಗುವುದೇ ತುಂಬಾ ಕಷ್ಟ ಅಂತ ಹೇಳಿದ್ರು. ಆದ್ರೆ ನನ್ಗೆ ಮರುದಿನಾನೇ ಅಪಾಯಿಂಟ್ಮೆಂಟ್ ಸಿಕ್ಬಿಡ್ತು. ಆಯ್ತು, ಅಲ್ಲಿ ಇವ್ರನ್ನ ಕರ್ಕೊಂಡ್ ಬನ್ನಿ, ಪೇಷಂಟ್ನ ಕರ್ಕೊಂಡು ಹೋದ್ವಿ. ಆ ದಿನ ಶನಿವಾರ. ಆವಾಗ್ಲೂ ಎಲ್ಲರೂ ಹೇಳಿದ್ರು, ಇಲ್ಲ, ಅವ್ರದ್ದು ಎಲ್ಲ ಆಪರೇಷನ್ ಇದನ್ನು ತುಂಬಾ ಸ್ಲಾಟ್ಸ್ ಬುಕ್ ಆಗಿರ್ತದೆ, ಒಂದು 10 ದಿನ ಆದ್ಮೇಲೆ ನಿಮ್ಗೆ ಸಿಗ್ಬೋದು ಅದು ಅಂತ ಹೇಳಿದ್ರು. ಆಯ್ತು, ಎಲ್ಲ ಗುರುಜಿದಾರ್ ನೋಡ್ಕೊಳ್ತಾರೆ ಅಂತ ಮನ್ಸಲ್ಲೇ ಅನ್ಕೊಂಡು ನನ್ನ ಪಾಡಿಗೆ ಆಯ್ತು ಹೋದೆ. ಹೋದ್ರೆ ಅವ್ರು ಒಂದೇ ಒಂದು ಹೇಳಿದ್ರು, ಆಯ್ತು ಮಾಡ್ಬೇಕು ಇದು ಅರ್ಜೆಂಟ್ ಆಗಿ ಸರ್ಜರಿ, ಆದ್ರೆ ಮಂಗಳವಾರ ಮಾಡಕ್ ರೆಡಿನಾ ನೀವು ಅಂತ ಹೇಳಿದ್ರು. ನನ್ಗೆ ತುಂಬಾ ಆಶ್ಚರ್ಯ ಆಗೋಯ್ತು, ಯಾಕಂದ್ರೆ ಎಲ್ಲಾರು ಹೇಳಿದ್ದು ಹೇಳಿ ಕಳ್ಸಿದ್ರು 10-15 ದಿನ ಆಗ್ಬೋದು ಅಂತ ಹೇಳಿದ್ರು.
ಆಯ್ತು ಡಾಕ್ಟರ್, ನಾನು ಮಂಗಳವಾರ ನಾವು ರೆಡಿ ಅಂತೆ. ಸೋಮವಾರ ಅಡ್ಮಿಟ್ ಮಾಡಿದ್ವಿ, ಮಂಗಳವಾರ ಅವ್ರದ್ದು ಸರ್ಜರಿ ಎಲ್ಲ ಮಾಡಿದ್ರು, ಬೆಳಿಗ್ಗೆ ಮಾಡಿದ್ರು, ಸಾಯಂಕಾಲ ಡಾಕ್ಟರ್ ಬಂದ್ಬಿಟ್ಟು ತುಂಬಾ ಸಕ್ಸಸ್ಫುಲ್ ಆಯ್ತು ಆಪರೇಷನ್ನು, ಪೇಷಂಟ್ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ನಮ್ಮ ಯಜಮಾನ್ರಿಗೆ ಅವರು 2ನೇ ಪುನರ್ಜನ್ಮವನ್ನ ಕರುಣಿಸಿದ್ರು ಗುರುಜಿ ಅವರು. ಅದಕ್ಕೂ ತುಂಬಾ ಶುಕ್ರಾನ. ಅದಾದ್ಮೇಲೆ ಅವ್ರಿಗೆ ಒಂದಾದ್ಮೇಲೆ ಒಂದು ಏನೋ ಹಿಂಗೆ ವಾಲ್ ಪ್ರಾಬ್ಲಮ್ ಅಂತ ಎಲ್ಲ ಬರ್ತಾ ಇತ್ತು. ಸೊ ಎಲ್ಲಾ ಸಲ ಅವಾಗ ನಾನು ಗುರುಜಿ ಹತ್ರ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನೀವು ನಮ್ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ. ಆವಾಗ ಎಲ್ಲಾ ಸಲ ಅಲ್ಲಿ ಹೋಗಿ ಡಾಕ್ಟರ್ ಮೀಟ್ ಮಾಡಿದಾಗ ನಂಗೆ ಅಲ್ಲಿ ಗುಲಾಬಿ ಹೂದು ಸುವಾಸನೆ ಬರೋದು, ಅಂದ್ರೆ ಗುರುಜಿ ನಮ್ಮೊಡನೆ ಎಲ್ಲೋ ಇದ್ದಾರೆ ಇಲ್ಲಿ ಅನ್ನೋದು ಒಂದು ಆಶ್ವಾಸನೆ ನನ್ಗೆ ಗುರುಜಿಯವರು ತೋರಿಸ್ತಾ ಇದ್ರು ಅವಾಗ. ಹಿಂಗೆ ಅದಾದ್ಮೇಲೆ ಆಯ್ತು, ಅವರ ಆರೋಗ್ಯ ಎಲ್ಲ ಸುಧಾರಣೆ ಆಯ್ತು. ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಗುರುಜಿಯವರು. ನಾವು ಒಂದ್ಸಲ ಬಡೆ ಮಂದಿರ್ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬಡೆ ಮಂದಿರ್ಗೆ ಹೋಗೋಣ ಅಂತ ವಿಚಾರ ಮಾಡಿ ಹೊರಟ್ವಿ. ಅಲ್ಲಿ ಬಡೆ ಮಂದಿರ್ ಅಲ್ಲಿ ಹೋದ್ರೆ ಎಲ್ಲ ದರ್ಶನ ಚೆನ್ನಾಗಾಯ್ತು, ಲಂಗರ್ ಎಲ್ಲ ಆಯ್ತು. ಆಮೇಲೆ ಅದೇ ದಿನ ನಮ್ಮ ಯಜಮಾನ್ರು ಫ್ಲೈಟ್ ಬುಕ್ ಮಾಡಿದ್ರು, ನಾನು ಡೆಲ್ಲಿಯಿಂದ ಬೆಂಗಳೂರು ವಾಪಸ್ ಬರ್ತೀನಿ ಅಂತ. ನಾನು ಒಂದ್ಸಲ ನಾನು ಬಡೆ ಮಂದಿರ ದರ್ಶನ ಇನ್ನೊಂದ್ ದಿನ ಮಾಡ್ಬೇಕು ನಾನು ಅಂದ್ಬಿಟ್ಟು ನಾನು ಇನ್ನೊಂದ್ ದಿನ ಎಕ್ಸ್ಟ್ರಾ ಅಲ್ಲಿ ಇರ್ತೀನಿ ಅಂತ ಕೂತ್ಕೊಂಡೆ. ಸೊ ಅವ್ರನ್ನ ಏರ್ಪೋರ್ಟಿಗೆ ಬಿಟ್ಟು ನಾನು ವಾಪಸ್ ಬರ್ಬೇಕಾಗಿದ್ದಾಗ ನನ್ಗೆ ತಿರುಗಿ ಒಂದು ಫೋನ್ ಬಂತು. ಯಾರಂದ್ರೆ ಬೆಂಗಳೂರಿಂದ ಫೋನ್ ಬಂದಿತ್ತು. ಏನಂದ್ರೆ ನಮ್ಮ ಹಸ್ಬೆಂಡ್ಗೆ ಅವ್ರಿಗೆ ಇನ್ನೊಂದೇನೋ ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಬಂತು. ಅವ್ರಿಗೆ ಆಪರೇಷನ್ ಆದ್ಮೇಲೆ ಅವ್ರು ಯಾವಾಗಲೂ ತುಂಬಾ ಬ್ಯುಸಿ ಇರ್ತಿದ್ರು ಅವ್ರ ಕೆಲಸದಲ್ಲಿ. ಅವ್ರು ಯಾವಾಗ್ಲೂ ಫೋನು, ಟಿವಿ, ಆಮೇಲೆ ಅದು ಒಂಥರ ಅವ್ರು ಸುಮ್ಮನೆ ಕೂತಿರೋರು ಮನೆಯಲ್ಲಿ. ಅವಾಗ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಅವ್ರನ್ನ ಹೆಂಗಾದ್ರೂ ಬ್ಯುಸಿಯಾಗಿ ಇಟ್ಟಿರಿ ಗುರುಜಿ, ಈ ತರ ಇದ್ರೆ ಒಂಥರ ಅವ್ರಿಗೆ ಡಿಪ್ರೆಷನ್ ಹೋಗ್ಬಿಡ್ತಾರೆ, ಯಾಕಂದ್ರೆ ಅವ್ರು ಯಾವಾಗ್ಲೂ ಕೆಲಸ ಮಾಡಿದವರು ಅಂತ ಹೇಳ್ಕೊಳ್ತಿದ್ದೆ. ಅದ್ರ ಪ್ರಕಾರನೇ ಅದೇ ದಿನ ಅವರು ಅಲ್ಲಿ ಫ್ಲೈಟ್ ಹತ್ತಿದ್ದಾರೆ, ನನ್ಗಿಲ್ಲಿ ಫೋನ್ ಬಂತು, ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಅವ್ರ ನಿವೃತ್ತಿ ಆದ್ಮೇಲೂ ಅವರಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ ಅಂತ ಬಂತು. ಅದಕ್ಕೂ ಶುಕ್ರಾನ. ಆಮೇಲೆ ಡುಗ್ರಿ ಹೋಗ್ಬೇಕು ಅಂತ ಗುರುಜಿ ಬಗ್ಗೆ ತುಂಬಾ ಸತ್ಸಂಗಗಳಿಗೆ ಹೋದಾಗ ಅಲ್ಲಿ ಡುಗ್ರಿ ಅದ್ರ ಬಗ್ಗೆ ಎಲ್ಲ ಕೇಳ್ತಿದ್ದೆ. ಅದು ಹೋಗ್ಬೇಕು ಅಂತ ತುಂಬಾ ಮನ್ಸು ಬರ್ತಾ ಇತ್ತು ನನ್ಗೆ, ಹೋಗ್ಲೇಬೇಕು, ನಾನು ಅಲ್ಲಿ ಒಂದ್ಸಲ ಆದ್ರೂ ನೋಡಿ ಬರ್ಬೇಕು ಅಂತ. ಅದನ್ನು ನನ್ಗೆ ಎಷ್ಟು ಈಸಿಯಾಗಿ ಗುರುಜಿ ಮಾಡಿಸಿದ್ರು ಅಂದ್ರೆ ನನ್ಗೆ ಆಶ್ಚರ್ಯ ಆಗುತ್ತೆ. ಆಮೇಲಿಂದ ನಾನು ಅಲ್ಲಿ ಹೋದಾಗ ಕೇಳ್ಕೊಂಡೆ, ನನ್ಗೆ ಇಲ್ಲಿ ಬಂದ್ರೆ ಒಂಥರ ನನ್ ತಂದೆ ಮನೆಗ್ ಬಂದಂಗ್ ಖುಷಿ ಆಗುತ್ತೆ, ಅವಾಗವಾಗ ನನ್ಗೆ ಕರೆಸ್ತಾ ಇರತ್ತ. ಅದೇ ಪ್ರಕಾರ ಎಲ್ಲ ವರ್ಷದಲ್ಲೂ ನನ್ಗೆ ಗುರುಜಿಯವರು ಡುಗ್ರಿಗೂ ಕರೆಸ್ಕೊಳ್ತಾರೆ. ಶುಕ್ರಾನ ಗುರುಜಿ. ಆಮೇಲೆ ನಾನು ರನ್ನಿಂಗ್ ಮಾಡ್ತಿದ್ದೆ, ಅವಾಗ ತುಂಬಾ ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸ್ತಿದ್ದೆ ನಾನು. ನನ್ಗೆ ತುಂಬಾ ಇಂಜುರೀಸ್ ಆಗಿತ್ತು, ಮೊಣಕಾಲು ಆಮೇಲೆ ಮಂಡಿ ನೋವೆಲ್ಲ ತುಂಬಾ ಬರ್ತಿತ್ತು. ನಂಗೆ ಸುಮಾರು 2 ವರ್ಷ ಓಡಕ್ಕೆ ಆಗ್ತಾ ಇರ್ಲಿಲ್ಲ. 2 ನಿಮಿಷ ಓಡಿದ್ರು ಇನ್ 2 ದಿನ ನನ್ಗೆ ಹೆಜ್ಜೆ ಇಡಕ್ಕೆ ತುಂಬಾ ಕಷ್ಟ ಪಡ್ತಿದ್ದೆ, ಅಷ್ಟು ಕಷ್ಟ ಆಗ್ತಿತ್ತು. ಆದ್ರೆ ನಾನು ಯಾವ ವೈದ್ಯರ ಹತ್ರ ಹೋಗ್ಲಿಲ್ಲ, ಯಾಕೆ ನನ್ಗೆ ಯಾವಾಗ್ಲೂ ಪದೇ ಪದೇ ಒಂದು ಶಬ್ದ ಜ್ಞಾಪಕ ಬರ್ತಿತ್ತು. ಅವಾಗ ಕೇಳಿ ಬರ್ತಿತ್ತು, ಮೇರಾ ವೈದ್ ಗುರು ಗೋವಿಂದ ಅಂತ. ಓಕೆ ಗುರುಜಿ ನೀವಿದ್ದೀರಾ, ನಿಮ್ಗಿಂತ ವೈದ್ಯರು ನನ್ ಬೇಕಾ ಅಂತ ಅನ್ಬಿಟ್ಟು ನಾನು ಯಾರ ಹತ್ರನೂ ಹೋಗ್ಲಿಲ್ಲ, ಗುರುಜಿ ಹತ್ರನೇ ಕೇಳ್ಕೊಳ್ತಾ ಇದ್ದೆ. ಗುರುಜಿ ನನ್ ಅಟ್ಲೀಸ್ಟ್ ಸ್ವಲ್ಪ ಓಡೋ ಹಂಗೆ ಮಾಡಿ, ನನ್ಗೇನೋ ಖುಷಿ ಆಗುತ್ತೆ ಅಂತ, ನೀವು ನನ್ ಜೊತೆ ಬನ್ನಿ ಓಡಕ್ಕೆ. ಹಾಗೆ ಪ್ರಯತ್ನ ಪಟ್ಟಿ ಈಗ ತಿರ್ಗಿ ನಾನು ಓಡಕ್ ಶುರು ಮಾಡಿದೆ. ಅದು ಯಾವ ಸ್ಪರ್ಧೆನಲ್ಲೂ ನಾನು ಭಾಗವಹಿಸ್ತಿಲ್ಲ. ಓಡ್ಬೇಕಾದ್ರೆ ಈಗ ನಾನು ಎಷ್ಟು
ಒಂಥರ ಅದನ್ನ ನಾನು ಆಧ್ಯಾತ್ಮಿಕ ಸ್ಪಿರಿಚುವಲ್ ರನ್ ಅಂತ ಹೇಳ್ಕೊಳ್ತೀನಿ. ಯಾಕಂದ್ರೆ ನಾನು ಹೆಡ್ಫೋನ್ಸ್ ಹಾಕೊಂಡು ದಿನ ಒಂದು ಆಂಟಿ ಒಂದು ಗಂಟೆದು ಪ್ಲೇ ಲಿಸ್ಟ್ ಕಳಿಸ್ತಾರೆ ಎಲ್ಲ ಶಬದೆಲ್ಲ, ಅದನ್ನ ಕೇಳ್ಕೊಂಡು ದಿನ ಓಡ್ತೀನಿ ನಾನು. ಸೊ ಹಾಗೆ ನಂದು ಶುರು ಆಯ್ತು. ಆಮೇಲೆ ನನ್ ದೊಡ್ಡ ಸ್ನೇಹಿತರ ಬಳಗ, ಅದ್ ಹೇಗೋ ಗೊತ್ತಿಲ್ಲ, ತುಂಬಾ ನಾಜೂಕನೆ ಆಗೇನೆ ಗುರುಜಿ ಎಲ್ಲರನ್ನೂ ನನ್ನಿಂದ ಸ್ವಲ್ಪ ಸ್ವಲ್ಪ ದೂರ ಮಾಡಿದ್ರು. ಏನಂದ್ರೆ ಯಾವ್ದು ನಮ್ಮಲ್ಲಿ ಜಗಳ ಆಗಿಲ್ಲ, ಏನು ಆಗಿಲ್ಲ ಆ ತರ. ಆದ್ರೆ ನನ್ ಸಂಘದ ಜೊತೆ ಸೇರ್ಕೊಂಡು ನಾನು ತುಂಬಾ ಖುಷಿಯಾಗಿ ಇದ್ದೀನಿ. ಅಂದ್ರೆ ಅವ್ರು ಹೇಳ್ತಾರಲ್ಲ, ಎಲ್ಲ ನೆಗೆಟಿವಿಟೀಸ್ನ ಅವಾಗ ದೂರ ಮಾಡ್ತಾರೆ ಅಂತ ಅನ್ಕೊಂಡು, ಅದು ನನ್ನಲ್ಲಿ ತುಂಬಾ ನಿಜ ಆಯ್ತು. ಆಮೇಲೆ ನನ್ ಮಕ್ಕಳಿಗೆ ನಾನು ಯಾವಾಗೂನು ಈ ತರ ಪೂಜೆ ಮಾಡಿ ಅಥವಾ ಈ ತರ ಗುರುಜಿ ಹತ್ರ ಬನ್ನಿ ಇದ್ ಮಾಡಿ ಆ ತರ ಏನೊಂದು ನಾನು ಹೇಳ್ತಾ ಇರೋ ವಿಚಾರ ಆಚಾರ ಅದನ್ನೆಲ್ಲ ಮಾಡ್ಬೇಕು ಅಂತ ಒಂದನ್ನು ನಾನು ಅವ್ರಿಗೆ ವಿಧಿಸ್ತಾ ಇರ್ಲಿಲ್ಲ. ಆದ್ರೆ ನಾನು ಅವ್ರ ಹತ್ರ ಒಂದ್ ಕೇಳ್ಕೊಳ್ತಿದ್ದೆ ಗುರುಜಿ ಹತ್ರ, ನನ್ ಮಕ್ಳುನು ನಿಮ್ ಸಂಗತ್ ಆಗ್ಬೇಕು ಅಂತ. ಅದ್ ಯಾವಾಗ ಮಾಡ್ತೀರಾ ಅದ್ ನಿಮ್ ಕೈನಲ್ಲಿದೆ, ನನಗ್ ಗೊತ್ತಿಲ್ಲ. ಆದ್ರೆ ನನ್ ದೊಡ್ಡ ಮಗ, ಅವನು ನಮ್ಮ ಮನೆಯಲ್ಲಿ ಸತ್ಸಂಗ್ ಮಾಡಿದಾಗೆಲ್ಲ ಬರ್ತಿದ್ದ, ಸೇವೆ ಮಾಡ್ತಿದ್ದ. ನಮ್ಮನೆಗೆ 2 ದೊಡ್ಡ ಗುರುಜಿದು ಸ್ವರೂಪ್ ಬಂತು ಡೆಲ್ಲಿಯಿಂದ. ಅದು ಹೇಗಾಯ್ತು ಅಂದ್ರೆ ತುಂಬಾ ಭಾರ ಆಯ್ತು ನನ್ಗೆ ಎತ್ಕೊಂಬರಕ್ಕೆ ಒಂದ್ ಸ್ನೇಹಿತರ ಮನೆಯಿಂದ. ಆವಾಗೂ ಸಹ ಆ ಗುರುಜಿಯ ಸ್ವರೂಪ್ ನಮ್ ಮನೆಗೆ ತಗೊಂಡ್ ಬಂದಿದ್ದು ಗುರುಜಿ ಹೇಗ್ ಮಾಡಿದ್ರು ಅಂದ್ರೆ ನನ್ ಮಗಾನೇ ಅದನ್ನ ತಗೊಂಡ್ ಬಂದು ಇಡ್ಸೋಂಗೆ ಮಾಡಿದ್ರು. ಸೊ ಅವನು ಗುರುಜಿನ ನಂಬಿದ್ದಾನೆ, ಅವನು ಸತ್ಸಂಗಗಳಿಗೆ ಬರ್ತಾನೆ, ಎಲ್ಲ ಸೇವೆ ಮಾಡ್ತಾನೆ. ಇದಕ್ಕಿಂತ ಹೆಚ್ಚಾಗಿ ನನ್ಗೆ ಇನ್ನೇನ್ ಬೇಕಾಗಿದೆ. ನನ್ ಚಿಕ್ಕ ಮಗ ಬಂದು ಅವನು ಆಸ್ಟ್ರೇಲಿಯಾನಲ್ಲಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ನಾನು ಯಾವಾಗ್ಲೂ ಏನ್ ಹೇಳೋದಂದ್ರೆ, ನಾನು ಇಲ್ಲಿದ್ದೀನಿ, ಅವನಷ್ಟು ದೂರ ಇದ್ದಾನೆ. ಗುರುಜಿ ಅವನ ಜೊತೆನೂ ನೀವು ಯಾವಾಗ್ಲೂ ಇರಿ, ಅವ್ನ್ ನಿಮ್ ನಂಬ್ತಾನೋ ಬಿಡ್ತಾನೋ, ನಾನಂತೂ ನಿಮ್ ನಂಬಿದ್ದೀನಿ, ನೀವು ಅವನ ಜೊತೆ ಸದಾ ಇರ್ಬೇಕು. ಅವನು ಒಂದಿನ ಫೋನ್ ಮಾಡ್ಬಿಟ್ಟು ಹೇಳ್ದ, ನೆನ್ನೆ ಹಿಂಗೆ ಏನೋ ಸರ್ಜರಿ ಮಾಡ್ತಾ ಇದ್ದೆ ಕಾಲ್ದು, ಅದು ಜಸ್ಟ್ ಕಾಲಲ್ಲಿ ಹಿಂಗೆ ಇನ್ಸಿಷನ್ ಹಾಕಿದ ತಕ್ಷಣ ರಕ್ತ ನೋಡಿ ಪೇಷಂಟು ಫೇಂಟ್ ಆಗ್ಬಿಟ್ಟ. ನಂಗೆ ತುಂಬಾ ಭಯ ಆಗೋಯ್ತು, ಏನ್ ಮಾಡೋದು ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಅವನು ಒಂದ್ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ನಂತೆ. 2 ನಿಮಿಷದಲ್ಲಿ ಅದ್ ಹೆಂಗೆ ಪೇಷಂಟ್ಗೆ ತಿರ್ಗಿ ಪ್ರಜ್ಞೆ ಬಂತು ಅಂತಾನೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ದ. ಆದ್ರೆ ನನಗ್ ಗೊತ್ತು ಗುರುಜಿ ಏನೇ ಇದು ಕೃಪೆ ಅಂತ ಅಂದ್ಕೊಂಡು. ಆಮೇಲೆ ಅವನ್ಗೆ ಈಗ ರೀಸೆಂಟ್ ಆಗಿ ಪರ್ಮನೆಂಟ್ ರೆಸಿಡೆನ್ಶಿಪ್ ಸಿಕ್ತು ಅವನ್ಗೆ ಆಸ್ಟ್ರೇಲಿಯಾದಲ್ಲಿ. ಅವ್ನು ತುಂಬಾ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದ, ಸಿಕ್ತು ಅವನ್ಗೆ, ಅದಕ್ಕೂ ಶುಕ್ರಾನ. ಆಮೇಲೆ ನಮ್ಮ ಮನೆಯಲ್ಲಿ ಒಂದ್ ಹೆಣ್ಮಗಳು ಕೆಲಸ ಮಾಡ್ತಿದ್ಲು, ಮನೆ ಕೆಲಸ ಮಾಡಕ್ ಬರ್ತಿದ್ರು. ಅವ್ರಿಗೆ 2 ವರ್ಷದ್ದು ಮಗು ಇತ್ತು. ಅದು ದಿನ ರಾತ್ರಿ 12 ಗಂಟೆಗೆ ತುಂಬಾ ಕಿರ್ಚಕ್ ಶುರು ಮಾಡೋದು. ರಾತ್ರಿ ಕಿರ್ಚಕ್ ಶುರು ಮಾಡಿದ್ರೆ ಅದು ಬೆಳಗ್ಗೆ ತನಕ ಆದ್ರೂನು ಅದು ನಿಲ್ಸ್ತಾ ಇರ್ಲಿಲ್ಲ ಮಗು. ಅಷ್ಟು ಕಿರ್ಚಿ ಸುಸ್ತಾಗಿ ಮಗು ತುಂಬಾ ಕಷ್ಟಪಡ್ತಾ ಇತ್ತು. ಅದಕ್ಕೆ ಅವಳು ಬಂದ್ಬಿಟ್ಟು ನನ್ಗೆ ಹೇಳಿದ್ಲು, ಅಮ್ಮ ಈ ತರ ಆಗ್ತಾ ಇದೆ, ಏನ್ ಮಾಡೋದು? ನಾನಂತೆ ಏನೋ ಆಯ್ತು, ಫಸ್ಟ್ ಹೋಗ್ಬಿಟ್ಟು ಡಾಕ್ಟರ್ಗೆ ತೋರ್ಸು ಅಂತ ಹೇಳ್ದೆ. ಆಮೇಲೆ ಹೋದ್ಲು, ಡಾಕ್ಟರ್ ಹತ್ರ ಹೋದ್ಲು, ಮಂತ್ರ ಅದೇನೋ ಹಾಕ್ಸ್ತೀನಿ ಅಂತಂದ್ಲು. ಆಯ್ತು ಹೋಗು ನೀನ್ ಹಾಕ್ಸ್ಕೊಂಡ್ ಬಾ ಅಂತಂದು ಹೋದ್ಲು. ಇಷ್ಟೆಲ್ಲ ಮಾಡಿದ್ರು ಆ ಮಗು ಒಂದ್ ವಾರ ಆದ್ರೂ ಆತರ ನಿಲ್ಸ್ಲಿಲ್ಲ. ಇವಳು ಪಾಪ ತಾಯಿ ದಿನ ರಾತ್ರಿ ನಿದ್ದೆ ಇಲ್ದೆ ಆ ಮಗು ನೋಡ್ಕೊಂಡು ಅವಳಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅವಾಗ ನಾನು ಒಂದ್ ಸತ್ಸಂಗ್ ಹೋಗಿದ್ದೆ, ಅಲ್ಲಿ ಜ್ಞಾಪಕ ಬಂತು, ಇವಳು ಈ ತರ ಪಾಪ ಇಷ್ಟು ಕಷ್ಟ ಪಡ್ತಾ ಇದ್ದಾಳೆ ಅಂತ ಅನ್ಕೊಂಡು. ಆಮೇಲೆ ನಾನೇ ಅವತ್ತು ಆ ಸತ್ಸಂಗಲ್ಲಿ ಪ್ರೇ ಮಾಡ್ಕೊಂಡೆ, ಒಂದ್ ಪ್ರಾರ್ಥನೆ ಮಾಡ್ಕೊಂಡೆ. ಗುರುಜಿ, ಹೀಗೆ ಒಂದ್ ಚಿಕ್ಕ ಮಗು, 2 ವರ್ಷದ ಮಗು, ಏನಕ್ಕೆ ಅಂತ ಗೊತ್ತಿಲ್ಲ, ದಿನಾ ರಾತ್ರಿ ಅಳುತ್ತಂತೆ, ಬೆಳಗ್ಗೆ 5-6 ಗಂಟೆ ತನಕ ಅಳುತ್ತೆ. ಸೊ ತುಂಬಾ ಕಷ್ಟ ಆಗ್ತಾ ಇದೆ ಆ ಮಗುಗುನು ಆ ತಾಯಿಗುನು, ಏನಾದ್ರೂ ಸಹಾಯ ಮಾಡಿ. ಆಮೇಲೆ ಅಲ್ಲೊಬ್ರು ಅಂಕಲ್ ಬಂದ್ಬಿಟ್ಟು ಗುರುಜಿದು ಚಿಕ್ಕ ಚಿಕ್ಕ ಸ್ವರೂಪ್ಗಳು ಕೊಡ್ತಾ ಇದ್ರು.
ಅದನ್ನ ಈಸ್ಕೊಂಡ್ ಬಂದ್ಬಿಟ್ಟು ಇವಳಿಗೆ ಕರೆದ್ಬಿಟ್ಟು ಕೊಟ್ಟೆ. ನೋಡು, ಇದನ್ನ ನಿಮ್ ಮನೆಯಲ್ಲಿ ಇಟ್ಬಿಟ್ಟು ಮನೆಯಲ್ಲಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊ. ಆಯ್ತು. ಅದು ಅವತ್ತು ಬುಧವಾರ. ನಾನು ಗುರುವಾರ ಬೆಳಗ್ಗೆ ಕಾಯ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯ್ತು ಅವಳು ಬರೋದು. ನನ್ಗೆ ಒಂಥರ ಯೋಚನೆ ಆಗ್ತಾ ಇತ್ತು. ಏನಾಗಿದೆಯೋ ಮಗು, ಇವತ್ತು ಸರಿ ಹೋಗಿಲ್ವಾ, ಗುರುಜಿ ಸರಿ ಮಾಡಿರ್ತೀರಾ ಅಂತ ನನ್ ನಂಬಿಕೆ ಇದೆ. ಆದ್ರೂ ಯಾಕೋ ಒಂಥರ ಸಂಶಯನೂ ಆಗ್ತಾ ಇದೆ, ಈ ತರ ಆಗ್ಬಾರ್ದು ನನ್ಗೆ ಅಂತ ಅನ್ಕೊಂಡು. ಆಯ್ತು. ಆಮೇಲೆ ಬಂದ್ಲು ಅವಳು. ಬಂದಾಗ ಫಸ್ಟ್ ನನ್ ಮೊದಲನೇ ಪ್ರಶ್ನೆ ಕೇಳಿದ್ದೇನಂದ್ರೆ, ನಿನ್ ಮಗ ಹೇಗಿದ್ದಾನೆ, ನಿದ್ದೆ ಮಾಡ್ದ? ಆವಾಗ ಅವಳು ಫಸ್ಟ್ ಬಂದು ನಮ್ಮನೆ ಇದು ಗುರುಜಿ ಚರಣ್ ಹತ್ರ ಹೋಗಿ ನಮಸ್ಕಾರ ಮಾಡಿ ಅಳಕ್ ಶುರು ಮಾಡಿದ್ಲು. ಆವಾಗ ಹೇಳಿದ್ಲು, ನನ್ ಮಗನ್ ಕೈಲಿ ಅದನ್ನ ಇಡ್ಸ್ಬಿಟ್ಟು ಹೇಳ್ದೆ, ಪ್ರಾರ್ಥನೆ ಮಾಡ್ಕೊ, ನನ್ ದಿನಾ ರಾತ್ರಿ ಹಿಂಗೆ ಅಳ್ತಾ ಇದ್ದೀನಂತೆ, ನಮ್ಮಮ್ಮ ಅಪ್ಪಂಗೆ ತುಂಬಾ ಕಷ್ಟ ಕೊಡ್ತಾ ಇದ್ದೀನಿ ಅಂತ. ಆ ದಿನ ರಾತ್ರಿ ಆ ಮಗು 8 ಗಂಟೆಗೆ ಮಲ್ಗಿದ್ ಮಗು ಬೆಳಗ್ಗೆ 6:30 ಆದ್ರೂ ಎದ್ದು ಬರ್ಲಿಲ್ಲ ಅಂತೆ. ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ಅದು. ಆಮೇಲಿಂದ ಅವಳು ಸಹ ಪ್ರತಿ ಗುರುವಾರ ಅವ್ರ ಮನೆಯಲ್ಲಿ ಏನೋ ಒಂದು ಪ್ರಸಾದ ಮಾಡಿ ಗುರುಜಿಗೆ ಭೋಗ ಇಡ್ತಾ ಇದ್ದಂತೆ ಅವಳು. ಸೊ ಈ ತರ ಎಲ್ಲಾರ್ಗು ನನಗ್ ತಿಳಿದಂಗೆ ಎಲ್ಲಾರ್ಗು ಏನೋ ಒಂದೊಂದು ವಿಧದಲ್ಲಿ ಸಹಾಯ ಮಾಡಿರ್ತಾರೆ. ಯಾಕಂದ್ರೆ ನಾವು ಗುರುಜಿ ಸ್ವತಃ ಅವರು ನಮ್ಮೊಡನೆ ಇದ್ದಾರೆ ಅನ್ನೋದನ್ನ ನಾವು ನಂಬಿದ್ದೀವಿ. ನಾನು ಎಲ್ಲಾರ ಮನೆಗೆ ಹೋದಾಗೂ ಅಷ್ಟೇ ಗುರು ನಾನಕ್ ಜಿದು ಫೋಟೋ ನೋಡ್ತಾ ಇದ್ದೆ. ನೋಡ್ಬಿಟ್ಟು ನಾನ್ ಗುರುಜಿಗೆ ನನ್ ಮನ್ಸಲ್ಲೇ ಹೇಳಿದ್ದೆ, ನನ್ಗೆ ಗುರು ನಾನಕ್ ಜಿದು ಒಂದು ಫೋಟೋ ಬೇಕು, ಅದನ್ನ ನಾನು ಯಾರಿಗೂ ಹೇಳಕ್ ಹೋಗಲ್ಲ, ನೀವೇ ಕಳಿಸ್ಬೇಕು. ಅದು ಯಾವಾಗ ಕಳಿಸ್ತೀರೋ ನಂಗೆ ಗೊತ್ತಿಲ್ಲ, ನೀವು ಕಳಿಸಿ ಅಂತ. ಸೊ ಈ ತರನೇ ಆಗಿ ಸುಮಾರು ತಿಂಗಳಾಯ್ತು. ಒಂದಿನ ಹೀಗೆ ಯಾರೋ ಒಬ್ರು ಬಂದ್ಬಿಟ್ಟು ಮನೆ ಹತ್ರ ಬಂದು, ನನ್ಗೆ ಆ ದಿನ ಹುಷಾರಿರ್ಲಿಲ್ಲ ಅಂತ ನಾನು ಮಲ್ಕೊಂಡಿದ್ದೆ. ಮಧ್ಯಾಹ್ನ ಹೊತ್ತು ಬಂದ್ಬಿಟ್ಟು ಹಿಂಗೆ ಗುರು ನಾನಕ್ ಜಿದು ಫೋಟೋ ತಗೊಂಡ್ ಬಂದು ನಮ್ ಯಜಮಾನ್ರ ಕೈಲಿ ಕೊಟ್ಟು ಹೋಗಿದ್ದಾರೆ. ನನಗೆ ಗೊತ್ತಿರ್ಲಿಲ್ಲ ಅದು ಫೋಟೋ ಅಂತ. ನಮ್ಮ ಯಜಮಾನರದನ್ನ ಟೇಬಲ್ ಮೇಲೆ ಇಟ್ಟಿದ್ರು. ಆಮೇಲೆ ಹೋಗಿ ನೋಡ್ದೆ, ಓ, ಗುರು ನಾನಕ್ ಜಿದು ಫೋಟೋ ಮನೆಗೆ ಬಂದ್ಬಿಡ್ತು ನನ್ಗೆ ಅಂದ್ಬಿಟ್ಟು ಹೋಗಿ ರಾತ್ರಿ ಗುರುಜಿ, ಥ್ಯಾಂಕ್ ಯು, ಶುಕ್ರಾನ ಗುರುಜಿ, ನಾನು ಕೇಳಿದ್ದೆ, ಸುಮಾರು ತಿಂಗಳಾಗಿತ್ತು, ಅದ್ರಲ್ಲಿ ಕರ್ಸ್ಕೊಂಡು ಇದು ತಂದು ಕೊಟ್ಟಿದ್ದೀರಾ ನನ್ಗೆ ಅಂತ ತುಂಬಾನೇ ಖುಷಿ ಆಯ್ತು. ಆಮೇಲೆ ಹಾಗೇನೆ ನನ್ನ ಫ್ರೆಂಡ್ನು ಅದೇ ಸಮಯದಲ್ಲಿ ನನ್ನ ಫ್ರೆಂಡು ಗುರುದ್ವಾರಾಗ ಹೋದಾಗ ಗುರು ನಾನಕ್ ಜಯಂತಿ ಇತ್ತಂತೆ. ಆವಾಗ ಅವಳಿಗೇನೋ ನನ್ ಬಗ್ಗೆ ಜ್ಞಾಪಕ ಆಗ್ಬಿಟ್ಟು ಇವಳಿಗೆ ಒಂದು ಗುರು ನಾನಕ್ ಜಿದು ಸ್ವರೂಪ್ ತಗೊಂಡು ಹೋಗೋಣ ಅಂತ ಅವಳು ಸಹ ಅದೇ ಸಮಯದಲ್ಲಿ ನನ್ಗೆ ಅದನ್ನ ತಗೊಂಡ್ ಬಂದ್ಲು. ಹೀಗೆ ನಾವು ಚಿಕ್ಕದನ್ನ ಏನೇನೋ ಹಿಂಗೆ ಕೇಳ್ತಾ ಇರ್ತೀವಿ, ಅದನ್ನೆಲ್ಲಾ ಸಹ ಗುರುಜಿ ಪೂರ್ತಿ ಮಾಡ್ತಾರೆ. ನನ್ನಲ್ಲಿ ಹೇಳಕ್ಕೆ ಇನ್ನ ಸುಮಾರಿದೆ, ಆದ್ರೆ ನಾನು ಹೇಳೋದೇನಂದ್ರೆ, ಈಗ ನಾವು ಕನ್ನಡಿಗರು ಈಗ ಬರ್ತಾ ಇದ್ದೀವಿ, ಗುರುಜಿಯವ್ರ ಜೊತೆ ಸೇರ್ತಾ ಇದ್ದೀವಿ. ಈ ಸತ್ಸಂಗ್ನ ಹೆಂಗ್ ಮಾಡೋದು, ಸತ್ಸಂಗ್ ಮರ್ಯಾದೆ ಬಗ್ಗೆ ಮಾತಾಡಕ್ಕೂ ನಾನು ಒಂದ್ ಸ್ವಲ್ಪ ಇಷ್ಟಪಡ್ತೀನಿ. ನಾನ್ ಮೊದ್ಲೇ ಹೇಳ್ದಂಗೆ ಗುರುಜಿ ಶಿಷ್ಯರನ್ನ ಸಂಗತ್ ಅಂತ ಹೇಳ್ತಾರೆ. ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಪೂಜೆ ಮಾಡಿ ಧ್ಯಾನ ಮಾಡೋದನ್ನ ನಾವು ಸತ್ಸಂಗ್ ಅಂತ ಕರಿತೀವಿ. ಈ ಸತ್ಸಂಗ 2 ಗಂಟೆ ಹೊತ್ತು, 2 ಗಂಟೆ ತನಕ ಆಗತ್ತೆ, 2 ತಾಸು ನಡೀತದೆ. ಅದ್ರಲ್ಲಿ ಈ ಗುರುಜಿ ಅವರು ಆಯ್ಕೆ ಮಾಡಿರೋ ಶಬದ್ವಾಣಿನೇ ಅದರಲ್ಲಿ ಉಪಯೋಗಿಸ್ತಾರೆ. ನಾ ಹೇಳಿದ್ನಲ್ಲ, ಶಬದ್ ಅಂತಂತಂದ್ರೆ ಭಜನೆ ತರ. ಅದು ನನ್ಗೆ ಮೊದ್ಲು ನನ್ಗೆ ಸ್ವಲ್ಪ ಹಿಂದಿ ಬರ್ತದೆ, ಬಟ್ ಪಂಜಾಬಿ ನನ್ಗೆ ಬರ್ತಾ ಇರ್ಲಿಲ್ಲ. ಬಟ್ ಇದು ಕೇಳ್ತಾ ಅದರ ಭಾವ ಅರ್ಥ ಆಗಕ್ ಶುರು ಆಯ್ತು ಮೊದ್ಲು. ಈಗ ಒಂದು 50% ನನ್ಗೆ ಅರ್ಥ ಆಗ್ತದೆ. ಏನೇನ್ ನನ್ಗೆ ಅರ್ಥ ಆಗಲ್ಲೋ, ಯಾರ್ಯಾರು ಪಂಜಾಬಿ ಗೊತ್ತಿದ್ದಾರೋ ಆ ಸಂಗತ್ ಹತ್ರ ಹೋಗ್ಬಿಟ್ಟು ನಂದು ಈ ಇದ್ರಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅದ್ರದ್ದು ಅರ್ಥ ಹೇಳಿ ಅಂತ ಕೇಳಿ ಅರ್ಥ ಮಾಡ್ಕೊಳ್ತೀನಿ ನಾನು.
ಹಾಗೆ ನಮ್ ಬೇರೆಯವ್ರಿಗೂ ನಮ್ ಕನ್ನಡ ಭಾಷೆ ಬರೋರ್ಗು ಹಿಂಗೆ ಮೆತ್ತಿಗೆ ನಮ್ಗೆಲ್ಲಾರ್ಗು ಅರ್ಥ ಆಗುತ್ತೆ. ಅದನ್ನ ಮಾಡ್ಸೋರು ಅವರೇನೆ ಗುರುಜಿಗಳೇನೆ. ಸೊ ಈ ಗುರುಗಳಿಂದ ಆಯ್ಕೆ ಆಗಿರೋ ಶಬದ್ವಾಣಿನ ಅಲ್ಲಿ ಹಾಕ್ತಾರೆ. ಅದು ಗುರುಜಿಗಳು ಕೆಲವು ರಾಗಿಗಳು ಅಂದ್ರೆ ಈ ಶಬದನ್ನ ಹಾಡಿರೋರು, ಅವ್ರುಗಳು ಕೆಲವು ಸೆಲೆಕ್ಟೆಡ್ ಅವರು ಇದ್ದಾರೆ. ಅವರಿಂದ ಆ ಸೆಲೆಕ್ಟೆಡ್ ರಾಗಿಗಳಿಂದ ತಗೊಂಡಿರೋ ಕೆಲವು ಶಬದ್ಗಳನ್ನೇ ನಾವು ಸತ್ಸಂಗಲ್ಲಿ ಹಾಕ್ಬೇಕು. ಆಮೇಲೆ ಸತ್ಸಂಗಲ್ಲಿ ಕೆಲವು ಮರ್ಯಾದೆಗಳಿದ್ದಾವೆ. ಏನಂದ್ರೆ ನಾವು ಸತ್ಸಂಗ್ ಶುರು ಆಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಆದ್ರೂ ಮುಂಚೆ ಹೋಗಿ ಅಲ್ಲಿ ಇರ್ಬೇಕು. ಗುರುಜಿ ಬರ್ತಾರೆ, ಅಲ್ಲಿ ಕೂರ್ತಾರೆ, ಸ್ವಯಂ ಅವ್ರು ಕೂರ್ತಾರೆ ಅಲ್ಲಿ ಆ ಸತ್ಸಂಗಲ್ಲಿ. ಆಮೇಲೆ ಸತ್ಸಂಗ್ ಶುರು ಆಗಿದ ತಕ್ಷಣ ನಾವೆಲ್ಲರೂ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಹೋಗಿ, ಸೇವಾದಾರ ಅವ್ರು ಹೇಳ್ತಾರೆ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ ನಮ್ಗೆ ಜಾಗ ತೋರಿಸ್ತಾರೆ, ಅದನ್ನ ಪಾಲಿಸ್ಬೇಕು ನಾವು. ಹಾಗೆ ಅಲ್ಲಿ ಕೊಡುವಂತಹ ಚಾಯ್ ಪ್ರಸಾದ್ ಅಥವಾ ಜಲ್ ಪ್ರಸಾದ್ ಅಂದ್ರೆ ನೀರು, ಅವೆಲ್ಲ ಲಂಗರ್ ಪ್ರಸಾದ್, ಇವೆಲ್ಲ ನಮ್ಗೆ ಒಂಥರ ಮೆಡಿಸಿನ್. ಸೊ ನಮ್ ಒಳಗೆ ಏನ್ ಕಾಯಿಲೆ ಇದೆ ಏನು ಅಂತ ಗುರುಜಿಗೆ ಗೊತ್ತು. ಅದು ಪ್ರಕಾರ ನಮ್ಗೆ ಆ ರೀತಿನಲ್ಲಿ ನಮ್ ಲಂಗರ್ ಅಲ್ಲಿ ಅಥವಾ ನಮ್ ಚಾಯ್ನಲ್ಲಿ ನಮ್ ಏನೇ ಪ್ರಸಾದ ಸಿಕ್ಕಿದ್ರು ಅದನ್ನ ಪೂರ್ತಿ ಮುಗಿಸಿ ನಾವು ಬರ್ಬೇಕು, ಯಾಕೆಂದ್ರೆ ಅದು ನಮ್ಗೆ ಮೆಡಿಸಿನ್. ಆಮೇಲೆ ಇಲ್ಲಿ ಈ ಮೆಡಿಸಿನ್ ಬಂದ್ಬಿಟ್ಟು ನಮ್ ಇಡೀ ದೈಹಿಕ ಮಾನಸಿಕ ಎಲ್ಲದು ಒಂಥರ ಉದ್ಧಾರಣೆ ಆಗಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಅಲ್ಲಿ ಕೂತ್ಕೊಂಡು ಪ್ರಸಾದನ ನಾವು ಅಲ್ಲೇ ಕೂತ್ಕೊಂಡು ತಿಂದು ಮುಗಿಸಿ ಬರ್ಬೇಕು. ನಮ್ ಪ್ಲೇಟಲ್ಲಿ ಎಷ್ಟು ಬರ್ತದೋ, ನಮ್ ತಟ್ಟೆನಲ್ಲಿ ಎಷ್ಟು ಬರ್ತದೋ ಅಷ್ಟನ್ನ ನಾವು ಅಲ್ಲಿ ಮುಗಿಸ್ಲೇಬೇಕು. ಸೊ ಆಮೇಲೆ ಗುರುಜಿ ಅವ್ರು ಹೇಳ್ತಿದ್ರು ಸಿಂಪಲ್ ಆಗಿ ಲಂಗರ್ ಪ್ರಸಾದ್ ಮಾಡಿ ಅಂತ ಅನ್ಕೊಂಡು ಎಲ್ಲವನ್ನು ಮುಗಿಸ್ಬೇಕು, ಅಲ್ಲಿ ಕೊಟ್ಟಿದ್ನೆಲ್ಲ ಮುಗಿಸ್ಬೇಕು ಅಂತ. ನಮ್ಗೆ ಯಾವಾಗ್ಲೂ ಹೇಳ್ತಾರೆ ಡೈರೆಕ್ಟ್ ಕನೆಕ್ಷನ್ ಇಟ್ಕೊಳ್ಳಿ, ಅವ್ರ ಬಗ್ಗೆ ಕೇಳ್ಬೇಡಿ, ನೀವ್ ಅಲ್ಲಿ ಬಂದು ಅವ್ರ ಜೊತೆ ಮಾತಾಡ್ಬೇಡಿ, ಬಂದ್ಬಿಟ್ಟು ನೀವು ಬಂದಿರೋದೇನು ನನ್ನನ್ನ ಮೀಟ್ ಮಾಡೋದು, ನನ್ ಜೊತೆ ನಿಮ್ ಸಮಯ ಕಳೆಯೋದಕ್ಕೆ. ಸೊ ಅದಕ್ಕೆ ಅಲ್ಲಿ ಬನ್ನಿ ಕೂತ್ಕೊಳ್ಳಿ, ಗುರುಜಿ ಅವ್ರ ಜೊತೆ ಮಾತಾಡಿ, ನಮ್ಗೆ ಏನಿದೆಯೋ ಅದನ್ನ ಡೈರೆಕ್ಟ್ ಕನೆಕ್ಷನ್ ನಾವು ಮಾಡ್ಕೋಬೇಕು. ನಮ್ಗೆ ಉತ್ತರ ಸಿಗುತ್ತೆ ಕೆಲವೊಮ್ಮೆ ಈ ಶಬದ್ವಾಣಿಯಿಂದ, ಅಥವಾ ಹೇಗೋ ಒಂದು ನಮ್ಗೆ ಡೈರೆಕ್ಟ್ ಕನೆಕ್ಷನ್ ಮಾಡ್ಕೊಂಡಾಗ ಯಾವ್ದು ಟೆಲಿಪತಿಯಿಂದಾದ್ರೂ ನಮ್ಗೆ ನಮ್ಮಲ್ಲಿ ಕಾಣ್ತಾ ಇರೋ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆ ನಂಬಿಕೆ ಅಂತೂ ನನ್ನಲ್ಲಿನೂ ನನ್ಗೆ ಅದು ನಿಜ ಅನ್ಸಿದೆ ಯಾವಾಗ್ಲೂ. ಸೊ ಅದಕ್ಕೆ ನಾನು ಅದನ್ನ ಹೇಳ್ತಾ ಇರ್ತೀನಿ, ಪದೇ ಪದೇ ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ, ನಮ್ದೇನಿದ್ರು ಡೈರೆಕ್ಟ್ ಕನೆಕ್ಷನ್ ಇಟ್ಕೋಬೇಕು ಅಂತ ಅನ್ಕೊಂಡು. ಆಮೇಲೆ ಈ ಸತ್ಸಂಗ್ ಎಲ್ಲ ಆದ್ಮೇಲೆ ಸತ್ಸಂಗ್ ಶೇರಿಂಗ್ ಅಂತ ಇರ್ತದೆ. ಈ ಸಂಗತ್ ಅವರು ಯೂಶಲಿ ಅವ್ರ ನಡುವೆ ಏನೇನಾಗಿದೆ, ಅವರಲ್ಲಿ ಗುರುಜಿ ಆಶೀರ್ವಾದ ಅದರೆಲ್ಲರ ಬಗ್ಗೆನೂ ಹೇಳ್ತಾರೆ ಅವರು. ಸೊ ಅದನ್ನಲ್ಲೂ ನಮ್ಗೆ ಒಂದು ಉತ್ತರ ಸಿಗುತ್ತೆ, ಅದನ್ನಲ್ಲೂ ನಮ್ಗೇನೋ ಒಂದು ಮೆಸೇಜ್ ಇರ್ತದೆ ಕೇಳಕ್ಕೆ ಹೇಳಕ್ಕೆ. ಅದನ್ನು ನಾವು ಕಿವಿಗೊಟ್ಟು ಕೇಳ್ಬೇಕು. ಆಮೇಲೆ ಗುರುಜಿ ಅವ್ರದ್ದು ಫೋಟೋ ಅಂತ ಹೇಳ್ತೀವಿ ನಾವು, ಆದ್ರೆ ಅದರಲ್ಲಿ ಗುರುಜಿ ಸ್ವಯಂ ಅವರೇ ಇರ್ತಾರೆ. ಆ ನಂಬಿಕೆನೂ ನಿಮ್ಗೆ ಇರ್ಬೇಕು. ನಮ್ಗೆ ಗುರುಜಿ ನಾವ್ ಎಲ್ಲೇ ಹೋದ್ರು ಏನೇ ಕೆಲಸ ಮಾಡಿದ್ರು ನಾವು ಗುರುಜಿನ ಜೊತೆ ಕರ್ಕೊಂಡು ಹೋಗ್ಬೇಕು. ನಮ್ ಜೊತೆನಲ್ಲಿ ಇರಿ ಅಂತ ಹೇಳಿದ್ರೆ ಅವ್ರು ಹೇಗೋ ನಮ್ ಜೊತೆ ಇರೋದ್ನ ಅವರು ತೋರ್ಸ್ಕೊಡ್ತಾರೆ. ಅದ್ ಹೇಗ್ ತೋರಿಸ್ತಾರೆ, ಇಲ್ಲಾಂದ್ರೆ ಅವರು ಉಪಸ್ಥಿತಿನ ಅವರು ಗುಲಾಬಿ ಹೂವಿಂದು ಪರಿಮಳ ಅಥವಾ ಚಿಟ್ಟೆ ಮೂಲಕ ಅಥವಾ ಹೇಗಾದ್ರೂ ಒಂದು ನವಿಲು ಇವೆಲ್ಲ ಮೂಲಕ ಹೇಗೋ ಒಂದು ಅವರು ತಮ್ಮ ಉಪಸ್ಥಿತಿಯನ್ನು ನಮ್ಮಲ್ಲಿ ತೋರ್ಸ್ಕೊಡ್ತಾರೆ. ಮತ್ತೆ ಅವ್ರು ಹೇಳ್ದಂಗೆ ಗುರುಜಿ ಅವ್ರು ಹೇಳ್ತಾರೆ, ನಮ್ಮ ಕರ್ಮದಲ್ಲಿ ತುಂಬಾ ನಮ್ ಕರ್ಮಗಳು ಮಾಡಿರ್ತೀವಿ, ಅದ್ರಲ್ಲಿ 90% ನಮ್ಮ ಕರ್ಮಗಳನ್ನ ಗುರುಜಿ ಅವರು ಕಟ್ ಮಾಡ್ತಾರೆ.
ನಮಗ್ ಮಿಗಿಸ್ತಾರೆ ಬರೀ ಒಂದು 10%. ಆ 10% ಕರ್ಮನ ನಾವು ಕಳಿಬೇಕಂದ್ರು ಅದನ್ನಲ್ಲೂ ಗುರುಜಿ ನಮ್ಗೆ ಸಹಾಯ ಮಾಡ್ತಾರೆ. ಅಂದ್ರೆ ನಾವು ಗುರುಜಿನ ಜೊತೆ ಸೇರಿದ ತಕ್ಷಣ ಎಲ್ಲಾ ಚೆನ್ನಾಗೇ ಆಗತ್ತೆ, ಚೆನ್ನಾಗೇ ಇರುತ್ತೆ, ನಮ್ಗೆಲ್ಲ ಈಸಿಯಾಗಿ ಆಗುತ್ತೆ ಅಂತಲ್ಲ. ಎಸ್, ನಮ್ಗೆ ಕಷ್ಟನೂ ಬರುತ್ತೆ. ಆ ಕಷ್ಟದಲ್ಲಿ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ಆಮೇಲೆ ನಾವು ಮುಂಚೆ ಎಲ್ಲ ನಾವು ಇನ್ನೊಂದು ಹೇಳ್ಬೇಕು ಅಂತಿದ್ದೆ. ನಾವು ಬಳೆ ಮಂದಿರ್ ಹೋದಾಗ ಒಂದ್ ದೊಡ್ಡ ಥಾಲಿನಲ್ಲಿ ಊಟ ಕೊಟ್ರು, ಲಂಗರ್. ಆವಾಗ ನಾನು ಇನ್ನಿಬ್ರ ಜೊತೆ ಹೋಗಿದ್ದೆ. ನಮ್ಗೆ ಮೊದಲನೇ ಸಲ ಗೊತ್ತಿರ್ಲಿಲ್ಲ ಹೇಗೆ ಅಂತ. ನಾನ್ ಕೂತ್ಕೊಂಡಿದ ತಕ್ಷಣ ಇನ್ನ 3 ಜನ ಬಂದು ಕೂತ್ಕೊಂಡ್ರು. ಆಮೇಲೆ ನನ್ಗೆ ತಿಳಿತು, ನನ್ನ ಫ್ರೆಂಡ್ಸ್ ಅವರು ಬೇರೆ ಬೇರೆ 4 ಜನರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು. ಆಮೇಲೆ ನಮ್ಗೆ ತಿಳಿತು, ಇಲ್ಲಿ ಗುರುಜಿ ಅವರು ಎಲ್ಲ ಹಂಚ್ಕೊಂಡ್ ತಿನ್ಬೇಕು. ಯಾವ ಜಾತಿ ಭೇದ ಅಥವಾ ನಾನು ಉಚ್ಚ ಇದು ನಾನು ಶ್ರೀಮಂತ ಬಡವ ಅನ್ನೋದಿಲ್ಲ. ಎಲ್ಲಾನು ಅವರು ಸಮನಾಗಿ ನೋಡ್ತಾ ಇದ್ರು. ಅದಕ್ಕೆ ಎಲ್ಲರೂ ಸಮನಾಗಿ ಇಲ್ಲಿ ಕೂತ್ಕೊಂಡು ಊಟ ಮಾಡಿ ಅಂತ ಅದು ಒಂದ್ ನಮ್ಗೆ ತಿಳಿಸ್ತಾರೆ. ನಾನಿನ್ನೇನು ಇನ್ನೊಂದೇನಂದ್ರೆ ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ, ಈ ಕುಕಿ ಮಾರ್ವಾಹ ಆಂಟಿ ಅಂತ ಗುರುಜಿಯವರ ಹಳೆಯ ಸಂಗತಿದ್ರು. ಅವ್ರ ಮಗಳಿಗೆ ಸ್ವಪ್ನ ದರ್ಶನ ಆಯ್ತು. ಅದ್ರಲ್ಲಿ ಗುರುಜಿಯವರು ಬಂದ್ಬಿಟ್ಟು ಸತ್ಸಂಗಗಳಲ್ಲಿ ಏನು ಸರಿಯಾಗಿ ಮಾಡಿಲ್ಲ, ಏನು ಸರಿಯಾಗಿ ಮಾಡ್ಬೇಕು ಅಂತ ಉಪದೇಶದ ಮಾತುಗಳನ್ನು ಹೇಳಿದ್ರಂತೆ. ಸೊ ಈ ಮಾತುಗಳನ್ನ ನಾವು ಎಲ್ಲ ಸತ್ಸಂಗಗಳಲ್ಲೂ ಮಾರ್ಗಸೂಚಿಯಂತೆ ನಾವು ಉಪಯೋಗಿಸ್ಕೋಬೇಕು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತನ್ನ ಹೇಳಕ್ಕೆ ನಾನು ಬಯಸ್ತೀನಿ. ಗುರುಜಿಯವರ ಅದೇ ಮೊದಲೇ ಹೇಳ್ದಂಗೆ ಗುರುಜಿಯವರ ಸತ್ಸಂಗಲ್ಲಿ ಗುರುಜಿಯವರ ಆಶೀರ್ವಾದ ಮಾಡಿರೋದು ಮತ್ತೆ ಆಯ್ಕೆ ಮಾಡಿರೋ ಶಬ್ದಗಳನ್ನೇ ಬಳಸ್ಬೇಕು. ಬೇರೆ ಯಾವ ಭಜನೆಗಳನ್ನು ಹಾಕ್ಬಾರ್ದಂತೆ. ಆಮೇಲೆ ನಿಶಬ್ದತೆಯನ್ನು ಪಾಲಿಸ್ಬೇಕಲ್ಲಿ. ಆಮೇಲೆ ಸರಳವಾದ ಹೂವಿನ ಅಲಂಕಾರ ಮಾಡ್ಬೇಕು. ಆಡಂಬರ ಅದೆಲ್ಲ ಗುರುಜಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಮ್ಮೆಲ್ಲರ ಧ್ಯಾನ ಗುರುಜಿಯವ್ರ ಮೇಲೇನೆ ಇರ್ಬೇಕು. ನಾವಲ್ಲಿ ಬರ್ತಿರೋದು ಗುರುಜಿಯವ್ರನ್ನ ಭೇಟಿ ಮಾಡಿ ಗುರುಜಿಯವ್ರ ಜೊತೆ ಸಮಯ ಕಳಿಯೋಕೆ. ಸೊ ಅದಕ್ಕೆ ನಾವು ಈ ನಮ್ಮ ಪರಿಚಿತರು ಅವ್ರ ಜೊತೆ ಎಲ್ಲ ಸಂಭಾಷಣೆ ಮಾಡ್ಕೊಂಡು ಕೂರ್ಬಾರ್ದು. ಆಮೇಲೆ ಲಂಗರ್ ಮಾಡ್ದಾಗೂ ಅದನ್ನು ಸರಳವಾಗಿ ಮನೆಯಲ್ಲಿ ಮಾಡಿರೋಂಥದ್ನೇ ನಮ್ ಸಂಗತಿಗಳಲ್ಲಿ ಕೊಡ್ಬೇಕು ಅಂತ. ಈ ಅದ್ಧೂರಿಯಾಗಿ ನಾವು ಕೇಟ್ರಿಂಗ್ ಎಲ್ಲ ಕೊಟ್ಟು ಅದೆಲ್ಲ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ ಗುರುಜಿಯವರು. ಆಮೇಲೆ ಗುರುಜಿಯವರ ಹೆಸರಿನಲ್ಲಿ ಯಾವುದೇ ವ್ಯವಹಾರಗಳನ್ನು ನಾವು ಮಾಡಬಾರ್ದು. ಆಮೇಲೆ ಎಲ್ಲಾ ಸಂಗತನ್ನು ನಾವು ನಂಬಬಾರ್ದು. ಎಲ್ಲ ನಮ್ದಿ ಶಬದ್ ಎಲ್ಲ ಮತ್ತೆ ಸತ್ಸಂಗ್ ಶೇರಿಂಗ್ ಎಲ್ಲ ಆದ ನಂತರ ಈ ಗಾಯಕರು ಆಮೇಲೆ ಭಜನೆ ಮಾಡುವವರು ಅವ್ರದ್ದೆಲ್ಲ ಕಾರ್ಯಕ್ರಮ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ ಈ ಸತ್ಸಂಗ್ ಆದ ನಂತರ ಶುರುವಾಗ್ಬೇಕು. ಯಾಕೆಂದ್ರೆ ಈ 2 ಗಂಟೆಯ ಸತ್ಸಂಗಲ್ಲಿ ನಾವು ಗುರುಜಿ ಜೊತೆ ಕುತ್ಕೊಂಡು ನಮ್ದು ಸಮಯ ಅದು ಗುರುಜಿ ಜೊತೆ ಕುತ್ಕೊಂಡು ಮಾತಾಡೋದು ಅಥವಾ ಗುರುಜಿ ಮೇಲೆ ಧ್ಯಾನ ಮಾಡೋದು ಅದು ನಮ್ ಸಮಯ. ಸೊ ಈ ತರ ಹಾಡು ಅದೆಲ್ಲ ಬಂದಾಗ ನಮ್ ಗಮನ ಬೇರೆ ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ಸತ್ಸಂಗ್ ಆದ್ಮೇಲೆ ಈ ಎಲ್ಲ ನಾವು ಕಾರ್ಯಕ್ರಮಗಳನ್ನ ಇಟ್ಕೊಳಕ್ಕೆ ಹೇಳಿದ್ದಾರೆ ಗುರುಜಿಯವರು. ಸೊ ಯಾವಾಗ್ಲೂ ನಮ್ ಗಮನ ಗುರುಜಿ ಮೇಲೇನೆ ಇರ್ಬೇಕು. ಗುರುಜಿ ಅವರ ಆಶೀರ್ವಾದವನ್ನು ಗಳಿಸುವುದಕ್ಕೆ ನಮ್ಮೆಲ್ಲರಿಗೂ ಏನ್ ಮುಖ್ಯವಾಗಿ ಬೇಕಿರುತ್ತೆ ಅಂದ್ರೆ ನಮ್ ಭಕ್ತಿ. ಅದಷ್ಟೇ ಅವ್ರು ಕೇಳ್ತಾರೆ, ಇನ್ನೇನು ಇಲ್ಲ. ನನಗೆ ಗುರುಜಿ ಅವ್ರ ಬಗ್ಗೆ ಏನೋ ಮಾತಾಡೋದ್ರಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬೇಕು ಗುರುಜಿ. ನನ್ಗೆ ಇದೊಂದು ಅವಕಾಶ ಕೊಟ್ಟಿದ್ಕೆ, ನಿಮ್ ಬಗ್ಗೆ ಮಾತಾಡಕ್ ಅವಕಾಶ ಕೊಟ್ಟಿದ್ಕೆ ಶುಕ್ರಾನ ಗುರುಜಿ. ಶುಕ್ರಾನ ಗ್ಲೋಬಲ್ ಸೇವಾದಾರ್ ಟೀಮ್ಗುನು ನನ್ಗೆ ಇದೊಂದು ಅವಕಾಶ ಕೊಟ್ಟಿದ್ಕೆ. ಜಯ ಗುರುಜಿ, ಶುಕ್ರಾನ ಗುರುಜಿ. ಓಂ ನಮಃ ಶಿವಾಯ, ಶಿವಜಿ ಸದಾ ಸಹಾಯ. ಓಂ ನಮಃ ಶಿವಾಯ, ಗುರುಜಿ ಸದಾ ಸಹಾಯ.
जय धन गुरु धन गुरुजी महाराज, जय गुरुजी महाराज. A very divine and blissful Sangat sharing, Sangat from Kannada language is listening. Thank you very much for sharing your valuable experiences and messages for Kannada Sangat globally. These are blessings from Guruji Maharaj indeed. You have conveyed some messages for as a succinct protocols in Kannada language. We appreciate that. We hope Sangat hailing from Kannada language will listen to this carefully and try to implement satsang sharing protocols of Guruji Maharaj. Shukrana Guruji Maharaj. Thanks a lot. Sandhya Swamiji once again. शुक्राना जी. May you enjoy good health and your family members enjoy good health always. महाराज की कृपा आपके ऊपर बनी रहे, परिवार पर बनी रहे. इसी के साथ ही अब हम सब आज्ञा लेंगे. Now will take आज्ञा from गुरुजी महाराज. जय गुरुजी, शुक्राना गुरुजी. शुक्राना गुरुजी.